ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಾ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನೋಡ್ರಿ ಭಾಳ ಸೂಪರ್ ಆಗಿದೆ ಮತ್ತು ನಿನ್ನೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟೆ. ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಡೈಲಿ ರುಟೀನ್ ಒಳಗೆ ಏನಿದೆ ನನ್ನ ದಿನಚರಿಯೊಳಗೆ ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬರ್ರಿ ಫ್ರೆಂಡ್ಸ್ ಹೋಗೋಣ. ಬರ್ರಿ, ನಾನು ಇಲ್ಲೇ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡೋದು ನನಗೆ ಭಾಳ ಖುಷಿ ಆಗುತ್ತೆ ಮತ್ತು ಇಷ್ಟ ಆಗುತ್ತೆ. ಇದು ನೀವು ಹಿಂದೆ ನೋಡ್ತಾ ಇರ್ಬೋದು, ಬ್ಯಾಕ್ ಸೈಡ್ ಇದು ಎಲ್ಲ ತೆಂಗಿನ ಗಿಡ. ಅಂದರೆ ಭಾಳ ಕೂಲ್ ಇರುತ್ತೆ, ಇಲ್ಲ ಸ್ವಲ್ಪ ತಂಪಾಗಿ ಕಾಣಿಸುತ್ತಲ್ಲ, ಹಾಗಾಗಿ ಖುಷಿ ಆಗುತ್ತೆ. ತೆಂಗಿನಕಾಯಿ ಆಗಿದ್ದು ತೆಗ್ದಾರ ಮೊನ್ನೆ, ತೋರಿಸ್ತೀನಿ ನಾನು ಎಷ್ಟು ತೆಗ್ದೀವಿ ಅಂಥೇಳಿ. ಈಗ ಕೆಳಗೆ ನೀರು ಬಂದಿತ್ತು, ಅದು ಇಲ್ಲೇ ನೀವು ನೀರು ಬಿಟ್ಟಿವಿ. ಎಷ್ಟು ಶಾಂತವಾಗಿ ವಾತಾವರಣ ಅಂತೂ ಸೂಪರಾಗಿ ಕಾಣಿಸ್ತಾ ಇದೆ. ಕ್ಲೈಮೇಟ್. ಮಗಳು ಸೈಕಲ್ ಆಡ್ತಾ ಇದ್ದಾಳ. ನೀರು ಬಂದು ಎಲ್ಲ ಹಸಿಯಾಗ್ಬಿಟ್ಟೈತಿ. ಇಲ್ಲಿ ನೋಡ್ಬೋದು ನೀವು. ಯಾರು ಇಲ್ಲೇ ಆಡ್ಜ, ದೂರ ಹೋಗ್ಬೇಡ. ಆಚ್ ಖೇಲ್. ಹಾಂ, ಈಗ ಮತ್ತೆ ಇಲ್ಲಿ ತೋರಿಸ್ತೀನಿ ನಾನು. ಇದು ಒಂದು ನೆಕ್ಸ್ಟ್ ತೆಂಗಿನ ಗಿಡ ಒಂದು 4-5 ಇದಾವೆ. ಈಗ ಸಣ್ಣ ಸಣ್ಣ ಬಿಡ್ತಾ ಇದ್ದಾವೆ, ನೋಡ್ಬೋದು ನೀವು. ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಎಷ್ಟು ತಂಪಿದೆ, ತುಂಬ ಇಷ್ಟ ಆಗುತ್ತೆ ಮತ್ತು ಖುಷಿನೂ ಆಗುತ್ತೆ. ಯಾವಾಗಲೂ ಬರಲಿ ಇಲ್ಲೇ ಗ್ಯಾಲ್ರಿ ನಿಂತು ನಾನು ಮಾತಾಡೋದು ಇಷ್ಟಪಡ್ತೀನಿ. ಇವತ್ತಿನ ಬ್ಲಾಗ್ ನೋಡಿ ಸ್ಕಿಪ್ ಮಾಡಿಬಿಡ್ರಿ, ಫುಲ್ ವಾಚ್ ಮಾಡಿರಿ ಇವತ್ತು. ಹಾಂ ಕ್ಯಾಮ ದೇವನಾರು ಹ್ಯಾಚ್ खेले तू ಫಾಸ್ಟ್ ಜಾರಿನೇ ಸೈಕಲು. ಹಾಂ ಹ್ಯಾಚ್ ಖೇಲ್. ಹಾಗಾಗಿ ಇವತ್ತು ನಾನು ಬ್ರೇಕ್ಫಾಸ್ಟ್ ಮತ್ತು ಮಮ್ಮಿ ಲಂಚಿಗೆ ಏನು ಮಾಡ್ತಾಯಿದ್ದಾರೆ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಬರ್ರಿ ಫ್ರೆಂಡ್ಸ್, ಸ್ಕಿಪ್ ಮಾಡಲಾರ್ದಂಗೆ ನೋಡಿದರೆ ತುಂಬ ನಿಮಗೆ ಖುಷಿ ಆಗುತ್ತೆ ಮತ್ತು ಚಲೋ ಆಗುತ್ತೆ. ಬರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಂ, ಈಗ ರುಟೀನ್ ಸ್ಟಾರ್ಟ್ ಆಗಿದೆ. ಈಗ ನೋಡಿರಿ ಫ್ರೆಂಡ್ಸ್, ಮಮ್ಮಿ ಕಿಚನ್ ಒಳಗೆ ಬಂದಾರ ಮತ್ತು ಇದು ಕರಿಬೇವು ತೊಗೊಂಡಿದ್ರು. ಈಗ ಕ್ಲೀನಾಗಿ ಎಲ್ಲ ಸೋಸ್ಕೊಂಡಾರ ಮತ್ತು ಇದಕ್ಕೆ ವಾಶ್ ಮಾಡಿ ಇದು ಇಡ್ತಾರೆ. ಈಗ ಬ್ರೇಕ್ಫಾಸ್ಟಿಗೆ ಏನು ಮಾಡಕತ್ತಾರೆ ನಾಷ್ಟಕ್ಕೆ ನೋಡೋಣ. ಮೆಂತ್ಯ ಪಲ್ಯ ತೊಗೊಂಡಿದ್ರು. ಇದು ಏನು ಮಾಡಿದ್ರೆ ನಂತರ ನನಗೆ ಗೊತ್ತಿಲ್ಲ, ಮೆಂತ್ಯ ಪಲ್ಯ ಮಾಡ್ತಿರ್ಬೋದು. ಈಗ ನೋಡಿರಿ ಫ್ರೆಂಡ್ಸ್, ಈಗ ಮೆಂತ್ಯ ಪಲ್ಯ ಎಲ್ಲ ಇದು ಭಾಳ ಸಣ್ಣ ಸಣ್ಣ ಚಿಕ್ಕದಾಗಿ ಇದು ಲೀಫ್ ಇರ್ತಾವಲ್ಲ, ಹಾಗಾಗಿ ಡೈರೆಕ್ಟ್ ಕಟ್ ಮಾಡಿ ಹಾಕ್ತಾರೆ. ನಾವು ಅಂದರೆ ಒಂದೊಂದು ಹಿಡಿದು ಸೋಸ್ಕೊಂಡು ಇಟ್ಕೊತೀವಿ. ಈಗ ಮಗಳು ನೋಡ್ರಿ ಮಾವಿನಕಾಯಿ ಇದು ಪಿಕಲ್ ಮಾಡ್ತಾರೇನು, ಇದು ಉಪ್ಪಿನಕಾಯಿ ಅಂತಾರಲ್ಲ, ಅದು ಮಾಡೋಕೆ ಇಟ್ಟಿದ್ರು. ಈಗ ಎಲ್ಲ ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಳಕತ್ತಾರ. ಈಗ ಮಕ್ಕಳು ಆಟ ಆಡ್ತಾಯಿದ್ರ. ಇನ್ನು ನಾಷ್ಟ ರೆಡಿ ಆಗಿಲ್ಲ. ಎದ್ದು ಕೂಡಲೇ ಚಹಾ ಮತ್ತು ಟೋಸ್ಟ್ ಬಿಸ್ಕಿಟ್ ಏನಾರ ಕುಡಿದು ಎಂಜಾಯ್ ಮಾಡಕತ್ತಾರ. ಮತ್ತು ಈಗ ಮೆಂತ್ಯ ಪಲ್ಯ ಹಾಗೆ ಬೇಡ ಅಂಥೇಳಿ ಮತ್ತು ಚಿಕನ್ಗೆ ಹಾಕಿ ಮಾಡ್ತಾರೆ. ನನಗೂ ಅಂತೂ ಗೊತ್ತಿಲ್ಲ, ಅವರೇ ಮಾಡಿದರು. ಈಗ ಚಿಕನ್ ಸಾರು ಮಾಡ್ತಾರೆ, ಏನು ಗ್ರೇವಿ ಮಾಡ್ತಾರೆ, ಏನು ಪಲ್ಯ ಮಾಡ್ತಾರೆ ನೋಡಿಲ್ಲ ನಾನಂತರೂ. ಈಗ ನೋಡೋಣ ಯಾವ ಥರ ಮಾಡ್ತಾರೆ ಮಮ್ಮಿ, ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಈಗ ನೀರಿಗೆ ಇದು 1 kg ಚಿಕನ್. ಈಗ 2 ದೊಡ್ಡದಾಗಿ ಈರುಳ್ಳಿ ಹಾಕ್ಕೊಂಡಾರ. ಅಂದರೆ ಚಿಕನ್ ವಾಶ್ ಮಾಡೋತ್ನಾಗ ಮಮ್ಮಿ ವಿನೆಗರ್ ಜಾಸ್ತಿ ಹಾಕಲ್ಲ, ಇದು ಈರುಳ್ಳಿ ಹಾಕಿನ ವಾಶ್ ಮಾಡ್ತಾರೆ. ಚಿಕನ್ಗೆ ಸ್ಮೆಲ್ ಬರುತ್ತಲ್ಲ ಒಂಥರ, ಅದು ಹೋಗಿಬಿಡುತ್ತಂತೆ. ಜಾಸ್ತಿ ಇದೇ ಯೂಸ್ ಮಾಡ್ತಾರೆ, ಈರುಳ್ಳಿ ಹಾಕಿನ ತೊಳಿತಾರೆ ಅವರು ಚಿಕನ್ಗೆ. ಈಗ ಲೆಗ್ ಪೀಸ್ 2 ಬಂದಿದ್ರು ಇದರೊಳಗೆ. ಈಗ ಯಾರು ತಿಂತಾರ ಅಂಥೇಳಿ ನಮ್ಮ ಮಮ್ಮಿ ಜೋಕ್ ಮಾಡಕತ್ತಾರ ಮಕ್ಕಳಿಗೆ ಸುಮ್ಮನೆ. ಈಗ ನೋಡಿ ಫ್ರೆಂಡ್ಸ್, ಮಕ್ಕಳಿಗೆ ಈ ಥರ ಮಾಡಿದರೆ ತುಂಬ ಖುಷಿಯಾಗುತ್ತೆ. ಈಗ ಚಿಕನ್ ರೆಡಿಯಾಗಿದೆ. ಸ್ವಲ್ಪ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಅರಿಶಿನ ಪೌಡ್ರ್, ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಬೇಯಿಸ್ಕೊತಾರೆ. ಫಸ್ಟ್ ಬೇಯಿಸ್ಕೊಂಡಿದ್ದ ಮತ್ತು ಮಸಾಲೆ ಅದು ಹಾಕಿ ಮಾಡ್ತಾರೆ. ಅದು ಯಾವ ಥರ ಮಾಡ್ತಾರೆ ಅಂಥೇಳಿ ನೋಡೋಣ. ಈಗ ನೆಕ್ಸ್ಟ್ ಕೊಬ್ಬರಿ ತುರಿ ಒಂದು ಬಟ್ಲೆ ತೊಗೊಂಡಾರ. ಕೊಬ್ಬರಿದು ಇರ್ತೈತಲ್ಲ ಒಂದು ಹೋಳು ತೊಗೊಂಡು ಈ ಥರ ತುರ್ಕೊಂಡು ಇಟ್ಕೊಂಡಾರ. ಈಗ ವೆಜಿಟೇಬಲ್ ತೊಗೊಂಡಿದ್ರು. ಬೆಳಗ್ಗೆನ ಬಂದಿದ್ದರು. ಆಲೂಗಡ್ಡೆ ಮತ್ತು ಈರುಳ್ಳಿ
ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈರುಳ್ಳಿ, ಉಳ್ಳಾಗಡ್ಡಿ ಗುಲಾಬಿ ಕಲರ್ ಇದಾವ. ಇಲ್ಲೇ ವೆಜಿಟೇಬಲ್ ಅಂತೂ ಫ್ರೆಶ್ ಆಗಿರುತ್ತೆ. ಮತ್ತು ಹಿಟ್ಟು ತಂದಿದ್ರು. ಈಗ ಬದನೆಕಾಯಿ, ಆಲೂಗಡ್ಡೆ ಮತ್ತು ಇದು ಮೆಣಸಿನ್ಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಎಲ್ಲ ತೊಗೊಂಡಾರ. ಈಗ ಮಮ್ಮಿ ಚಪಾತಿ ಮಾಡಕತ್ತಾರ ಚಿಕನ್ ಗ್ರೇವಿ ಜೊತೆ ತಿನ್ನಕ್ಕಂತ ಹೇಳಿ. ಚಪಾತಿ ಮಸ್ತ್ ಮಾಡ್ತಾರೆ ಮಮ್ಮಿ, ನೋಡ್ಬೋದು ನೀವು. ಈಗ ನೋಡಿರಿ ಫ್ರೆಂಡ್ಸ್, ಈಗ ಒಂದೊಂದಾಗಿ ಚಪಾತಿ ಮಾಡೋದು ಸ್ಟಾರ್ಟ್ ಮಾಡ್ಯಾರ. ಇನ್ನು ಯಾರ್ದು ನಾಷ್ಟ ಆಗಿಲ್ಲ. ಈಗ ಟೈಮು 9 ಗಂಟೆ ಆಗಿರ್ಬೋದು. 10 ಗಂಟೆಗೆ ಎಲ್ಲರದು ನಾಷ್ಟ ಆಗುತ್ತೆ. ಈಗ ನೋಡಿರಿ ಫ್ರೆಂಡ್ಸ್, ಚಪಾತಿ ಒಂದೊಂದಾಗಿ ರೆಡಿ ಆಗ್ಯಾವ. ಈಗೆಲ್ಲ ಕೊಟ್ಟಾರ, ಮಾಮ ಕೊಟ್ಟಾರ. ಯಾರಿಗೆ? ನಮ್ಮನಿಗೆ. ಈಗ ಕ್ಯಾರಮ್ ಬೋರ್ಡ್ ಆಡೋದೇನು? ತೆಗೀರಿ, ಏನೇನು ಬಂದ ಅದ್ರೊಳಗೆ? ಕೊಯ್ನು ಮತ್ತು ಪೌಡ್ರ್, ಲಿಕ್ವಿಡ್ ಏನು ಪೌಡ್ರ್ ಐತದ? ತೆಗೀರಿ ನೋಡ್ರಿ, ಪೌಡ್ರ್ ಅಲ್ಲ ಇದು. ಪ್ಲಾಸ್ಟಿಕ್ ತೆಗೀರಿ, ಒಳಗೆ ಹೆಂಗೈತೆ ನೋಡೋಣ. ಚಲೋ ಐತೆ ಇದು. ಕಾಯಿನ್ಸ್ ಸಣ್ಣ ಅದು ಭಾಳ. ಸ್ಮಾಲ್ ಕ್ಯಾರಮ್ ಬೋರ್ಡ್ ಮಮ್ಮಿದು. ಇದು ಕಾಯಿನ್ಸ್. ಇದು ಕಾಯಿನ್ಸ್ ಎಷ್ಟು ಜಾರ ಕಟ್ಟಿದ್ ನಾನು. अच्छा है चल रहा है. वो दाल कॉइन डाल तो कॉइन रख, कॉइन इड्री इल्ले ಅದು ಇಡ್ರಿ. ಫಸ್ಟ್ ರೆಡ್ ಇಡ್ರಿ, ಆಮೇಲೆ ವೈಟ್ ಬ್ಲ್ಯಾಕ್ ಇಡ್ರಿ. ವೈಟ್ ಇಲ್ಲ ಪೌಡರ್, ಪಿಂಕ್ ಕಲರ್ ಐತಿ ಇದು. ಫಸ್ಟ್ ರೆಡ್ ಇಡಬೇಕು, ಒಂದು ವೈಟು ಒಂದು ಬ್ಲ್ಯಾಕ್. ಕಲರ್ ಚಲೋ ಐತಿ ನೋಡಿ. ಈಗ ನೋಡಿರಿ ಫ್ರೆಂಡ್ಸ್, ಈಗ ಬಿರಿಯಾನಿಗೆ ಯಖನಿ ರೆಡಿ ಮಾಡಕತ್ತಾರ ಮಮ್ಮಿ. ಈಗ ಫುಲ್ ರೆಸಿಪಿ ಅಂತೂ ಇದ್ರ ತೋರಿಸೋದು ಆಗಲಿಲ್ಲ ನನಗೆ. ಹಾಗಾಗಿ ನನಗೆ ಎಷ್ಟಾಗುತ್ತೆ ಅಷ್ಟೇ ನಾನು ಶೇರ್ ಮಾಡ್ತಾಯಿದ್ದೀನಿ. ಈಗ ಇದು ಉಳ್ಳಾಗಡ್ಡಿ ಈ ಥರ ಕಟ್ ಮಾಡಿ ಒಂದು 4 ಚಮಚ ಆಯಿಲ್ ಹಾಕಿದ್ರು. ಈಗ ಬಿರಿಸ್ತಾ ಮಾಡಕತ್ತಾರ. ಅದು ಈರುಳ್ಳಿದು ಫಸ್ಟ್ ಮಾಡ್ಕೋಬೇಕು, ಆಮೇಲೆ ಈಗ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಾರ. ಈಗ ಇದೆಲ್ಲ ಮಾಡೋಕ್ಕೆ ಮೊಸರು, ಟೊಮ್ಯಾಟೊ ಹಣ್ಣು ಮತ್ತು ಲಿಂಬೆ ಹಣ್ಣು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಫಸ್ಟ್. ಇಲ್ಲಾಂದರೆ ಒಂದೊಂದೇ ಹುಡುಕಬೇಕಾಗುತ್ತೆ. ಈಗ ಫಸ್ಟು ಇದು ಉಳ್ಳಾಗಡ್ಡಿದು ಬಿರಿಸ್ತಾ ರೆಡಿ ಮಾಡ್ಕೊತಾರ. ಆಮೇಲೆ ಈಗ ಮಟನ್ ಅಂತೂ ಬೇಯಿಸ್ಕೊಂಡಾರ, ನೋಡ್ಬೋದು ನೀವು. ಈಗ ನನಗೆ ಇದು ಪುಂಡೆ ಪಲ್ಯ ಮತ್ತು ಇದು ಪುದೀನ ಸೋಸ್ ಕೊಡು ಅಂತ ಹೇಳಿ ಕೊಟ್ಟಾರ. ಪುಂಡೆ ಪಲ್ಯದು ಇದು ಸಬ್ಜಿ ಮಾಡ್ತಾರಂತೆ. ಯಾವ ಥರ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ನಾನು ಬಿರಿಯಾನಿ ಜೊತೆ ನನಗೆ ಇದು ಇಷ್ಟನೂ ಆಗೋಲ್ಲ. ನಮ್ಮ ಮಮ್ಮಿಯವ್ರಿಗೆ ಎಲ್ಲರಿಗೂ ಇಷ್ಟ ಅದು ತುಂಬ. ಮಗಳು ಆಟ ಆಡ್ತಾಯಿದ್ದಾಳ, ಎಲ್ಲ ತಂದು ಕೊಟ್ಟಲು ನನಗೆ. ಈಗ ನಾನು ಸೋಸ್ ಕೊಡಕತ್ತೀನಿ ನೋಡಿರಿ. ಪುಂಡೆ ಪಲ್ಯ ಬೇಳೆ ಹಾಕಿ ಮಾಡ್ತಾರಲ್ಲ, ಅದು ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತು ನನ್ನ ಫೇವ್ರೇಟ್ ಅದು. ಇದು ಹಾಗೆ ಮಾಡ್ತಾರಲ್ಲ, ನನಗೆ ಇಷ್ಟ ಆಗಲ್ಲ. ಈಗ ಪುಂಡೆ ಪಲ್ಯ ಎಲ್ಲ ಸೋಸ್ ಕೊಡ್ತೀನಿ. ಕೊಟ್ಟಿಂದ ಮತ್ತು ನೆಕ್ಸ್ಟ್ ಕೆಲಸ ನೋಡೋದು. ಇಲ್ಲಿ ಬಂದರೆ ನಂದು ಅಡುಗೆ ಮಾಡೋದೇನು ಜಾಸ್ತಿ ಕೆಲಸ ಇರೋಂಗಿಲ್ಲ. ಈ ಥರ ಸೋಸ್ ಕೊಡೋದು ಎಲ್ಲ ಕೊತ್ತಂಬರಿದು ಮತ್ತೆಲ್ಲ ಮಾಡಿಕೊಡ್ತೀನಿ, ಹೆಲ್ಪ್ ಆಗುತ್ತೆ ಅಂಥೇಳಿ. ಅಡುಗೆ ಮಾಡೋಕ್ಕಂತೂ ಕೊಡೋಂಗಿಲ್ಲ ಮಮ್ಮಿ, ಅವರೇ ಮಾಡ್ತಾರೆ. ಮತ್ತು ನಾವು ಸ್ವಲ್ಪ ಮಾಡ್ಬೇಕನ್ಸಿದ್ರೆ ನಾವು ಮಾಡಿಕೊಡ್ತೀವಿ, ಹೆಲ್ಪ್ ಮಾಡ್ತೀವಿ. ಈಗ ನೋಡ್ರಿ ಎಲ್ಲ ಸೋಸ್ಕೊಂಡು ಇಟ್ಕೊಂಡಿಂದಾಯ್ತು.
ಪುದೀನ ಸೋಸ್ಕೊಡ್ಬೇಕು ನೋಡಿರಿ. ಪುಂಡೆ ಪಲ್ಯ ಎಲ್ಲ ರೆಡಿ ಮಾಡಿಕೊಟ್ಟೀನಿ. ಈಗ ಒಳಗೆ ಬಂದೀನಿ ಕಿಚನ್ ಒಳಗೆ. ಈಗ ಅಕ್ನಿ ರೆಡಿಯಾಗಿದೆ ಮಟನ್ದು. ಅಕ್ನಿ ಎಲ್ಲ ರೆಡಿ ಮಾಡ್ಕೊಂಡಾರ. ಫಸ್ಟ್ ಇದು ಗ್ರೇವಿ ರೆಡಿ ಆಗ್ಬೇಕು ರೀ ಮಟನ್ದು. ಆಮೇಲೆ ರೈಸ್ ಆ ಕಡೆ ಸೈಡ್ ರೆಡಿ ಮಾಡ್ಕೊತಾರೆ. ರೆಡಿ ಮಾಡಿ ಅದು ರೈಸ್ ಕುಕ್ ಆಗಿಂದ ಇದು ಎಲ್ಲ ಅಕ್ನಿ ಹಾಕೋದು. ಈಗ ವೈಟ್ ರೈಸ್ ಇಟ್ಟಾರ ಮಮ್ಮಿ, ನೋಡ್ಬೋದು ನೀವು. ಪುಂಡೆ ಪಲ್ಯ ರೆಡಿಯಾಗಿದೆ. ಗ್ರೇವಿ ಸೂಪರಾಗಿ ಆಗಿದೆ, ಮಾಷಾಲ್ಲ. ನೋಡ್ಬೋದು ಎಷ್ಟು ಮಸ್ತ್ ರೆಡಿಯಾಗಿತ್ತು ನೋಡಿರಿ. ಬಾಯಾಗ ನೀರು ಬರಾಕತ್ತಿತ್ತು ನೋಡಿದರೆ. ನಿಮಗೆ ಬರ್ತಿರ್ಬೋದು, ಬಂದರೆ ಕಾಮೆಂಟ್ ಮಾಡಿ ಒಳ್ಳೆ ಒಂದು. ಈಗ ರೈಸ್ ರೆಡಿ ಆಯಿತು. ಈಗೆಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿಟ್ಟಿದ್ರು, ಅದು ತೋರಿಸೋದಾಗಲಿಲ್ಲ. ಈಗ ನೋಡಿರಿ ಫ್ರೆಂಡ್ಸ್, ಬಿರಿಯಾನಿ ರೆಡಿಯಾಗಿದೆ, ಮಟನ್ ಬಿರಿಯಾನಿ. ವಾವ್, ಸೂಪರ್, ಮಾಷಾಲ್ಲ. ಈಗೆಲ್ಲ ಕೆಳಗಲಿಂದ ಇದು ಮಿಕ್ಸ್ ಮಾಡಬೇಕು. ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಈ ಥರ ತಕ್ಕೊಂಡು ತಿನ್ಬೋದು, ನಡೆಯುತ್ತೆ. ಕೆಲವೊಬ್ಬರು ಜಾಸ್ತಿ ಮಿಕ್ಸ್ ಮಾಡೋಂಗಿಲ್ಲ, ಹಾಗೆ ತಗೊತಾರೆ. ಅಂದರೆ ನಾವು ಮಿಕ್ಸ್ ಮಾಡ್ತೀವಿ, ಮಸಾಲೆ ಎಲ್ಲ ಹತ್ತಬೇಕಲ್ಲ ಅದಕ್ಕೆ, ಹಾಗಾಗಿ. ಈಗ ನೋಡಿರಿ ಎಲ್ಲ ಮಿಕ್ಸ್ ಮಾಡಿದ್ರು ಮಮ್ಮಿ. ಕಲರ್ಫುಲ್ಲಾಗಿ ಮಸ್ತ್ ರೆಡಿಯಾಗಿದೆ. ಗ್ರೀನ್ ಕಲರ್ ಹಾಕ್ಯಾರ, ಫುಡ್ ಕಲರ್. ಜಾಸ್ತಿ ಕಲರ್ ಬಳಸಿಲ್ಲ ಅವರು, ಹೆಲ್ತಿಗೆ ಒಳ್ಳೇದಲ್ಲ ಅಂಥೇಳಿ. ಒಳ್ಳೇದಲ್ಲ, ಹಾಗಾಗಿ. ಇಲ್ಲಾಂದರೆ ಆರೆಂಜ್ ಫುಡ್ ಕಲರ್ ಹಾಕ್ತಿದ್ರು, ಅದು ಇದ್ದಿಲ್ಲ. ಇದು ಗ್ರೀನ್ ಹಾಕ್ಯಾರ. ಈಗ ಕ್ಯಾರೆಟ್ ಹಲ್ವಾ ಮಾಡಕತ್ತಾರ, ಗಜರಿ ಹಲ್ವಾ. ಬಿರಿಯಾನಿ, ಪುಂಡೆ ಪಲ್ಯ ಮತ್ತು ಗಾಜರ್ ಹಲ್ವಾ, ಕ್ಯಾರೆಟ್ ಹಲ್ವಾ. ಫಸ್ಟ್ ತುಪ್ಪ ಹಾಕಿದ್ರು. ಇದು ತುರಿದಿದ್ದು ಕ್ಯಾರೆಟ್ ಎಲ್ಲ ಇದ್ರೊಳಗೆ ಹಾಕ್ಯಾರ. ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ಕುಕ್ಕರ್ನಾಗ ಮಾಡೋಂಗಿಲ್ಲ, ಬೊಗನಿ ಒಳಗೆ ಮಾಡಕತ್ತಾರ. ತುಪ್ಪ ಹಾಕಕತ್ತಾರ, ಮೇಲೆ ಹಾಕಿ ಕುಕ್ ಮಾಡಬೇಕು. ಮೈ ಫೇವ್ರೆಟ್ ಕ್ಯಾರೆಟ್ ಹಲ್ವಾ. ಆಹಾ, ಎಂಥ ರುಚಿ! ಅದ್ಭುತವಾಗಿ ರೆಡಿಯಾಗಿದೆ. ಸೂಪರ್ ಟೇಸ್ಟಿ ಹಲ್ವಾ. ಈಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಕ್ಲೈಮೇಟ್ ಅಂತೂ ಫುಲ್ ಕೂಲಾಗಿ ಸಖತ್ತಾಗಿದೆ. ನಿನ್ನೆ ಮಳೆಯಾಗಿತ್ತು ರಾತ್ರಿಗೆ. ಈಗ ಬೆಕ್ಕಿಗೆ ಚಿಕನ್ ಹಾಕ್ತಾಯಿದ್ದಾರೆ. ಅಂದರೆ ಬೆಕ್ಕಿಗೆ ಚಿಕನ್ ಅಂದರೆ ತುಂಬ ಇಷ್ಟ. ಈಗ ನೋಡ್ರಿ ಐಸ್ ಕ್ರೀಮ್ ತಿಂತೀನಿ ನಾನು. ಈ ಕ್ಲೈಮೇಟ್ನಲ್ಲಿ ಐಸ್ ಕ್ರೀಮ್ ತಿಂದರೆ ಭಾಳ ಮಜಾನ ಬೇರೆ ಅದು. ಮಗಳು ಇಲ್ಲೇ ಕುಂತ್ಕೊಂಡಾಳ, ಐಸ್ ಕ್ರೀಮ್ ತಿಂತಾ ಇದ್ದಾಳ. ಈಗ ನಾನು ಎಂಜಾಯ್ ಮಾಡಕತ್ತೀನಿ. ಬರ್ರಿ ಫ್ರೆಂಡ್ಸ್, ಐಸ್ ಕ್ರೀಮ್ ಎಂಜಾಯ್ ಮಾಡೋಣ. ಮಗ, ನಾನು, ಮಗಳು ಇಲ್ಲೇ ಕುಂತ್ಕೊಂಡಿದ್ವಿ, ಟೈಮ್ ಸ್ಪೆಂಡ್ ಮಾಡಕತ್ತಿದ್ವಿ. ಯಾಕಂದರೆ ಪಕ್ಷಿದು ಚಿಲಿಪಿಲಿ ಸೌಂಡು ಮತ್ತು ಐಸ್ ಕ್ರೀಮ್ ತಿನ್ನೋದೊಂದು ಖುಷಿ. ಕ್ಲೈಮೇಟ್ ಅಂತೂ ಸೂಪರ್, ಮಾಷಾಲ್ಲ. ಮಗಳು ಈಗ ಸ್ವಲ್ಪ ಹೊರಗಡೆ ಬಂದಿದ್ವಿ, ಮತ್ತು ನಾನು ಇಲ್ಲೇ ಕೂಡಾಗ ಗ್ಯಾಲ್ರಿ ಒಳಗೆ. ಈಗ ಮಗಳು ನೋಡ್ರಿ ದಾಸವಾಳ ಹೂವು ಪಿಂಕ್ ಕಲರ್ದಿದೆ. ನನಗಿದು ಭಾಳ ಇಷ್ಟ ಅಂತಂದಿದ್ದೆ, ಹಾಗಾಗಿ ಮಗಳು ತೊಗೊಂಬಂದು ನನಗೆ ಕೊಡ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಜಾರು ಮೇಡಮ್, ವೆಲ್ಕಮ್ ಅಂತಂದ್ಲು ಮಗಳು. ತುಂಬ ಖುಷಿ ಆಯಿತು. ನನ್ನ ಮಗಳಿಗೆ ಈ ಥರ ಮಾಡೋಕ್ಕೆ ಭಾಳ ಖುಷಿ ಆಗುತ್ತೆ ನನಗೆ. ಭಾಳ ನಾನು ಸುಮ್ಮನೆ ಕುಂತ್ರೆ ಆಕೆ ಏನಾರ ಒಂದು ತೊಗೊಂಬಂದು ನನಗೆ ಅಷ್ಟು ಖುಷಿ ಮಾಡಿಸ್ತಾಳೆ ಮನಸ್ಸಿಗೆ. ಬೇಜಾರಾಗಿ ಒಟ್ಟು ನಾನು ಕೂಡಬೇಡ್ದಕ್ಕೀಗ. ಈಗ ನೋಡ್ರಿ ಮಕ್ಕಳು ಆಟ ಆಡ್ತಿದ್ದಾರೆ ಕೆಳಗೆ. ಸಾಯಂಕಾಲ ಟೈಮ್ ಇದೆ. ಯಾರು
ಈಗ ಜ್ಯೂಸ್ ಮಾಡ್ಕೊಂಬಂದಿದ್ರು ಮಮ್ಮಿ, ಎಗ್ ಜ್ಯೂಸ್ ಕುಡಿಯಾಕತ್ತೀವಿ. ಸೂಪರಾಗಿ ರೆಡಿಯಾಗಿತ್ತು, ಮಾಶಾಲ್ಲ. ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮೈ ಚಾನಲ್. ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ಓಕೆ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.